ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಬೆಂಗಳೂರಿನ ಇಂದ್ರನಗರ ಕ್ಲಬ್ ಅಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕುಸ್ತಿ ಅಸೋಸಿಯೇಷನ್ ಅಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆಯ ಯುವ ಸಂಸ್ಥಾಪಕರಾದಂತಹ ಗುಣರಂಜನ್ ಶೆಟ್ಟಿ ರವರ ತಂದೆ ವಿಠಲ್ ಶೆಟ್ಟಿ ಅವರು, ರಾಮಲಿಂಗಾರೆಡ್ಡಿ, ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಗಣ್ಯರು 200ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ಬಡ ಮಕ್ಕಳಿಗಾಗಿ ನೀಡಿರತಕ್ಕಂತಹ ಇಂಥ ಒಂದು ಪ್ರತಿಭಾ ಪುರಸ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮ. ತಾನೂ ಕೂಡ 23 ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದಿರೋದಾಗಿ ಹಾಗೂ 15,000ದಷ್ಟು ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಪುಸ್ತಕವನ್ನು ಕೂಡ ವಿತರಿಸೋ ಕೆಲಸವನ್ನ ಮಾಡ್ತಿದ್ದೇವೆ ಅಂತ ಇದೇ ವೇಳೆ ಅವರು ಹೇಳಿದರು. ಸರ್, ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ. ಅವರು ಮಾರಮ್ಮ ಕಾಯಿರೋದ್ರಿಂದ ಅವರು ನೆನ್ನೆ ವಿದ್ಯಾಭ್ಯಾಸನ ಕಳ್ತನ ಮಾಡೋಕ್ಕಾಗೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಮತ್ತು ಏಡೆಡ್ ಸ್ಕೂಲ್ಸು ಮತ್ತು ಕಾನ್ವೆಂಟ್ ಸ್ಕೂಲ್ಸ್ ಅಂದರೆ ದೊಡ್ಡ ಶಾಲೆಗಳೆಲ್ಲ ಬಡವರಲ್ಲಿ ಇರ್ತಕ್ಕಂಥ ಮಧ್ಯಮದಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾನ್ವೆಂಟ್ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ಬಹಳ ಒಳ್ಳೆಯದು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದಲ್ಲಿ 23 ಸರ್ಕಾರಿ ಶಾಲೆಗಳನ್ನು ದತ್ತಿಗೆ ತಗೊಂಡಿದ್ದೀನಿ. ಮತ್ತು ಈ ವರ್ಷ ನಾನು 55 ಶಾಲೆಗೆ ಅದರಲ್ಲಿ 23 ನಮ್ಮದು ಸರ್ಕಾರಿ ಶಾಲೆ, ಅದರಲ್ಲಿ 2 ಕಾಲೇಜು, 3 ಹೈಸ್ಕೂಲು, 1 ಪ್ರಾಥಮಿಕ ಶಾಲೆಗಳು, ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳು ಕೆಲವು, ಮತ್ತು ಬಡವರೇ ವಾಸ ಮಾಡುವಂಥ ಪ್ರದೇಶಗಳಿರುತ್ತೆ, ಅಲ್ಲಿ ಕಾನ್ವೆಂಟ್ಗಳಿರುತ್ತೆ. ಎಲ್ಲ ಸೇರಿಬಿಟ್ಟು 54 ಶಾಲೆಗಳಿಗೆ 13,000 ಮಕ್ಕಳಿಗೆ ಬ್ಯಾಗು ಮತ್ತು ಬುಕ್ಕು ಈ ವರ್ಷ ನಾವು ಕೊಟ್ವಿ. ನಮಗೆ ವಿದ್ಯಾಭ್ಯಾಸಕ್ಕೆ ವಂಚನೆ ಆಗ್ತಾ ಬಂದಿರತಕ್ಕಂಥದ್ದು ಮತ್ತು ತಳು ಸಮುದಾಯದ ಎಸ್ಸಿಗಳೇ ಅನ್ನದೇ ಧ್ವನಿ ಇಲ್ದಿರ್ತಕ್ಕಂಥ, ಶಕ್ತಿ ಇಲ್ದಿರ್ತಕ್ಕಂಥ ಯಾವುದೇ ಭಾರತದ ನಿವಾಸಿ ಮೇಲೆ ಯಾವುದೇ ನ್ಯಾಯ ಸಿಗುವಂಥ ರೀತಿಯಲ್ಲಿ ಇದ್ದಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ ಮೇಲೆ ಅವರು ಸಂವಿಧಾನ ಬರೆದ ನಂತರ ಕೋಟ್ಯಾಂತರ ಜನ ಇವತ್ತು ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ, IAS IPS ಆಗಿದ್ದಾರೆ, ಜಡ್ಜಿಗಳಾಗಿದ್ದಾರೆ, ಎಲ್ಲ ರಾಜಕಾರಣಿಗಳಾಗಿದ್ದಾರೆ, CM PM ಪ್ರಧಾನಿಗಳಾಗಿದ್ದಾರೆ. ಇವರೆಲ್ಲರನ್ನು ಕೂಡ ಇವತ್ತು ತಯಾರಿ ಮಾಡಿ ವಿಧಾನಸೌಧಗೆ ಮತ್ತು ಪಾರ್ಲಿಮೆಂಟ್ಗೆ ಕಳಿಸಿರ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರ ಶ್ರಮೆ, ಅವರ ಪೆನ್ನು ಅಂತೇಳೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಇಷ್ಟಪಡ್ತೀನಿ.